ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸೊ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಪೂರ್ತಿ ದಿನ ನೀವು ಹೇಗಿರ್ತೀರಾ ತಿಳ್ಕೊಂಡ್ಬಿಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಕೋರ್ಟು ಕಚೇರಿ ಕಾರ್ಯಭಾಗದಲ್ಲಿ ನಿಮ್ಮ ಮುನ್ನಡೆಗೆ ಅಡ್ಡಿ ಆತಂಕಗಳಿರುತ್ತೆ. ಯೋಗ್ಯ ವಯಸ್ಕರ ವಿವಾಹ ಸಂಬಂಧಗಳು ವಿಳಂಬವಾಗಲಿದೆ. ಆರೋಗ್ಯದಲ್ಲಿ ಜಾಗ್ರತೆ ಇರಬೇಕು. ವೃಷಭ ರಾಶಿಯವರಿಗೆ ಇವತ್ತು ಗುರು ಹಿರಿಯರ ಅನುಗ್ರಹದಿಂದ ಮುನ್ನಡೆ ಇರುತ್ತೆ. ಗ್ರಹಿಸಿದ ಕೆಲಸಗಳು ಹಂತ ಹಂತವಾಗಿ ನಿಮ್ಮ ಮನೋಕಾಮನೆಗಳು ಪೂರೈಸಲಿವೆ. ಹಿತಶತ್ರುಗಳು ನಿಮಗೆ ಕಿರಿಕಿರಿ ತಂದೊಡ್ಡಲಿದ್ದಾರೆ, ಹುಷಾರಾಗಿರಿ. ಮಿಥುನ ರಾಶಿಯವರಿಗೆ ಇವತ್ತು ವ್ಯಾಪಾರ ವ್ಯವಹಾರಗಳು ಚೇತರಿಕೆಯನ್ನು ತಂದ್ಕೊಟ್ರು. ನಿಮ್ಮವರಿಂದಾನೇ ವಂಚನೆಗೆ ಅವಕಾಶ ಇರುತ್ತೆ, ಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿಗಳು ಉತ್ತಮ ಅವಕಾಶಗಳನ್ನ ಪಡೆಯಲಿದ್ದಾರೆ. ಕಟಕ ರಾಶಿಯವರಿಗೆ ಇವತ್ತು ನಿರುದ್ಯೋಗಿಗಳಿಗೆ ನಿರಾಶೆ ಉಂಟಾಗತ್ತೆ. ಆರ್ಥಿಕ ಪರಿಸ್ಥಿತಿಯನ್ನ ಸದ್ಯದ ಮಟ್ಟಿಗೆ ಸುಧಾರಿಸಿಕೊಂಡು ಹೋಗೋದೇ ಅತಿ ಅಗತ್ಯವಿದೆ. ಮುಖ್ಯವಾಗಿ ಎಲ್ಲಾ ವಿಚಾರದಲ್ಲಿ ಜಾಗ್ರತೆ ವಹಿಸಿದ್ರೆ ಒಳ್ಳೆಯದು. ಸಿಂಹ ರಾಶಿಯವರಿಗೆ ಇವತ್ತು ಅಡೆತಡೆಗಳು ತೋರಿ ಬಂದ್ರು. ನಿಮ್ಮ ದೃಢ ನಿರ್ಧಾರ, ಪ್ರಯತ್ನ ಬಲ, ಕ್ರಿಯಾಶೀಲತೆಗೆ ಕಾರ್ಯಸಿದ್ಧಿಯಾಗಲಿದೆ. ಯೋಗ್ಯ ವಯಸ್ಕರು ಅಡೆತಡೆಗಳಿಂದನೇ ಕಂಕಣ ಬಲವನ್ನ ಹೊಂದಲಿದ್ದಾರೆ. ಕನ್ಯಾ ರಾಶಿಯವರಿಗೆ ಇವತ್ತು ದೇವತಾ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸು ಮಗ್ನವಾಗಲಿದೆ. ಯೋಗ್ಯ ವಯಸ್ಕರು ವಿವಾಹ ಭಾಗ್ಯಕ್ಕಾಗಿ ಅಡೆತಡೆಗಳನ್ನ ಅನುಭವಿಸುತ್ತಾರೆ. ಇನ್ನು ಹಿರಿಯರಿಗೆ ಕ್ಷೇತ್ರ ದರ್ಶನದ ಲಾಭ ಇದೆ. ತುಲಾ ರಾಶಿಯವರಿಗೆ ಇವತ್ತು ಆಗಾಗ ಹಿರಿಯರ ಆರೋಗ್ಯದಲ್ಲಿ ಗಮನ ಹರಿಸಬೇಕಾಗತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಇರಲ್ಲ. ನಿರುದ್ಯೋಗಿಗಳಿಗೆ ಅವಕಾಶ ತೋರಿ ಬಂದ್ರು ನಿರೀಕ್ಷಿತ ಫಲ ಸಿಗಲ್ಲ. ಆದಷ್ಟು ತಾಳ್ಮೆಯಿಂದ ಇರಿ, ಒಳ್ಳೆದಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ಹೆಚ್ಚಿನ ಧನಾಗಮನ ಇರುತ್ತೆ. ಹಿರಿಯರಿಗೆ ಅನಿರೀಕ್ಷಿತ ರೂಪದಲ್ಲಿ ಪುಣ್ಯ ಕ್ಷೇತ್ರ ಸಂಚಾರ ಯೋಗ ಇದೆ. ಅಧಿಕಾರಿ ವರ್ಗಕ್ಕೆ ಮುನ್ನಡೆ ಇರುತ್ತೆ. ವಾಹನ ಚಾಲನೆಯಲ್ಲಿ ಜಾಗ್ರತೆ ಇದ್ರೆ ಒಳ್ಳೆಯದು. ಧನು ರಾಶಿಯವರಿಗೆ ಇವತ್ತು ನಿರುದ್ಯೋಗಿಗಳಿಗೆ ಹೆಚ್ಚಿನ ತಾಳ್ಮೆ ಸಮಾಧಾನ ಅಗತ್ಯ ಇದೆ. ಅಧಿಕಾರಿ ವರ್ಗಕ್ಕೆ ಸಹೋದ್ಯೋಗಿಗಳಿಗೆ ಕಿರಿಕಿರಿ ಇರುತ್ತೆ. ದಾಂಪತ್ಯದಲ್ಲಿ ಹೆಚ್ಚಿನ ತಾಳ್ಮೆ ಸಮಾಧಾನ ಇರಬೇಕು. ದಿನದ ಅಂತ್ಯದಲ್ಲಿ ಶುಭ ಇದೆ. ಮಕರ ರಾಶಿಯವರಿಗೆ ಇವತ್ತು ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸೋದು ಅತಿ ಅಗತ್ಯ. ಅವಿವಾಹಿತರಿಗೆ ವಿವಾಹ ಪ್ರಸ್ತಾವಗಳು ಹೊಂದಾಣಿಕೆಯಿಂದಾನೇ ಸಾಧ್ಯವಾಗುತ್ತೆ. ಆರೋಗ್ಯದ ಬಗ್ಗೆ ಜಾಗ್ರತೆ ಇರಬೇಕು. ಕುಂಭರಾಶಿಯವರಿಗೆ ಇವತ್ತು ಮುಖ್ಯವಾಗಿ ಮಾನಸಿಕವಾಗಿ, ದೈಹಿಕ ಹಾಗೂ ಆರ್ಥಿಕವಾಗಿ ಹೆಚ್ಚಿನ ಜಾಗ್ರತೆ ವಹಿಸೋದು ಅಗತ್ಯ ಇದೆ. ವೃತ್ತಿ ರಂಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ಹೆಚ್ಚಿನ ಹೊಂದಾಣಿಕೆಯಿಂದ ಇರಬೇಕಾಗತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತು ದೇವತೆಯ ಅನುಗ್ರಹ ನಿಮ್ಮ ಮೇಲೆ ಪೂರ್ಣವಾಗಿ ಇರೋದ್ರಿಂದ ಮುನ್ನಡೆಯಿಂದ ಮುಂದುವರಿತೀರಾ. ಹಿರಿಯರ ವರ್ಗದವರಿಗೆ ಅನವಶ್ಯಕವಾಗಿ ಕಿರಿಕಿರಿಗಳು ತೋರಿ ಬರುತ್ತವೆ. ತಾಳ್ಮೆಯಿಂದ ಇದ್ರೆ ಒಳ್ಳೆಯದು. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಯಾವಾಗ್ಲೂ ಪ್ರತಿದಿನ ಖುಷಿಯಾಗಿ ನಗ್ನಾಗ್ತಾ ಇರಿ ಅಂತ ಹೇಳ್ತಾ ನಾವಿವತ್ತು ನಿಮ್ಗೆ ಫುಲ್ ಡೇ ನ್ಯೂಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.